ನಮಸ್ಕಾರ ವಿದ್ಯಾರ್ಥಿಗಳೇ. 10ನೇ ತರಗತಿಯ ಸಿರಿಗನ್ನಡದ ಮೊದಲನೆಯ ಒಂದು ಪದ್ಯ ಸಂಕಲ್ಪ ಗೀತೆ ಅನ್ನುವಂಥದ್ದು. ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಇರುವಂತಹ ಎಲ್ಲ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಉತ್ತರ, ಬಿರುಗಾಳಿಗೆ ಸಿಲುಕುವಂತಹ ನಾವೆ ಅಂತಂದರೆ ಹಡಗನ್ನು ನಾವು ಎಚ್ಚರದಲ್ಲಿ ಮುನ್ನಡೆಸಬೇಕಾಗಿದೆ. ನದಿ ಜಲಗಳು ಏನಾಗಿವೆ? ನದಿ ಜಲಗಳು ಕಲುಷಿತವಾಗಿವೆ. ಕಲುಷಿತ ಅಂದರೆ ಕೊಳಕಾಗಿದೆ, ಮಲಿನವಾಗಿದೆ ಅಂತ ಅರ್ಥ. ಯಾವುದಕ್ಕೆ? ಮುಂಗಾರಿನ ಮಳೆಯಾಗಬೇಕು. ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಕಾಡು ಮೇಡುಗಳ ಸ್ಥಿತಿ ಏನಾಗಿದೆ? ಕಾಡು ಮೇಡುಗಳ ಸ್ಥಿತಿಯೆಲ್ಲ ಬರಡಾಗಿದೆ. ಬರಡು ಅಂದರೆ ಪೊಳ್ಳಾಗಿದೆ. ಯಾವುದೇ ರೀತಿಯಾದಂತಹ ಜೀವಸತ್ವ ಅದು ಒಳಗೊಂಡಿಲ್ಲ, ಎಲ್ಲ ಬರಡಾಗೋಗ್ಬಿಟ್ಟಿದೆ. ಯಾವ ಎಚ್ಚರದಳು ಬದುಕಬೇಕಾಗಿದೆ? ಉತ್ತರ, ಎಲ್ಲ ಮತಗಳು ಒಂದೇ, ಅದರ ಪಥಗಳು ಬೇರೆ ಬೇರೆಯಾಗದಂತೆ ಎಚ್ಚರದಳು ಬದುಕಬೇಕು. ಪಥ ಅಂತಂದರೆ ದಾರಿ, ಅಂದರೆ ಎಲ್ಲ ಮತಗಳು ಒಂದೇ, ಅದರ ದಾರಿಯೂ ಕೂಡ ಒಂದೇ. ದಾರಿ ಅಂದರೆ ರಸ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಅಲ್ಲಿ ನಡೆಯುವಂತಹ ಮಾರ್ಗಗಳು ಕೂಡ ಒಂದೇ ಆಗಿರುತ್ತೆ ಅಂತ. ಹೀಗಾಗಿ ಬೇರೆ ಬೇರೆ ಆಗದಂತೆ ಎಚ್ಚರದಳು ಬದುಕಬೇಕು. ಮುಂದಿನದು, ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಾಗಿದೆ? ಉತ್ತರ, ಬಿರುಗಾಳಿಗೆ ಹೊಯ್ದಾಡು ಅಂತಂದರೆ ಆ ಕಡೆಯಿಂದ ಈ ಕಡೆ, ಅಂದರೆ ಅತ್ತಿಂದ ಇತ್ತಿಂದ ಅತ್ತ ಅಲಗಾಡುವಂತಹದ್ದಕ್ಕೆ ಹೊಯ್ದಾಡು ಅಂತ ಹೇಳ್ತಾರೆ. ಆ ರೀತಿಯಾಗಿರುವಂತಹ ಹಡಗನ್ನು ಪ್ರೀತಿ ಎಂಬ ಹಣತೆಯ ಬೆಳಕನ್ನು ಹಚ್ಚಿಬಿಟ್ಟು ಆ ಬೆಳಕಿನಲ್ಲಿ ಹಡಗನ್ನು ಮುನ್ನಡೆಸಬೇಕಾಗಿದೆ ಅಂತ ಹೇಳ್ಬಿಟ್ಟು ಕವಿ ಹೇಳ್ತಾರೆ. ಮುಂದಿನದು, ಕಾಡುಗಳು ಹೇಗೆ ಮುಟ್ಟಬೇಕಿದೆ? ಕಾಡುಗಳಿಗೆ ವಸಂತವಾಗಿ ಮುಟ್ಟಬೇಕಿದೆ. ಏಕೆಂದರೆ ವಸಂತ ಮಾಸದಲ್ಲಿಯೂ ಕಾಡುಗಳು, ಅಂದರೆ ಕಾಡಿನ ಮರಗಳು ಹಸಿರಿನಿಂದ ಕಂಗೊಳಿಸ್ತಾ ಇರ್ತವೆ. ಆ ಹಸಿರಿನ ಮಧ್ಯದಲ್ಲಿ ವಾಸವಾಗಿರುವಂತಹ ಹಕ್ಕಿಗಳ ಕಲರವವು, ಅಂದರೆ ಅದರ ಇಂಪಾದಂತಹ ಒಂದು ಧ್ವನಿಯು ಕಿವಿಗೆ ಇಂಪನ್ನು ಕೊಡುತ್ತದೆ. ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಾಗಿದೆ? ಉತ್ತರ, ಮನುಷ್ಯನ ನಡುವೆ ಭಿನ್ನಾಭಿಪ್ರಾಯಗಳಿಂದ ಸ್ನೇಹವೆಂಬುದು ಮುರಿದು ಬಿತ್ತು. ಅಲ್ಲಿ ಭಿನ್ನಾಭಿಪ್ರಾಯಗಳ ಗೋಡೆಯನ್ನು ಕೆಡವಿ ಹೊಸ ಭರವಸೆಗಳ ಸೇತುವೆಯಾಗಬೇಕಾಗಿದೆ. ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? ಉತ್ತರ, ನಮ್ಮ ಕಣ್ಣುಗಳಲ್ಲಿ ತುಂಬಿರುವಂತಹ ಭಯ, ಸಂಶಯಗಳನ್ನು ಹೋಗಲಾಡಿಸಬೇಕು. ಏಕೆಂದರೆ ಇದರಿಂದಾಗಿ ನಮ್ಮ ಕಣ್ಣುಗಳು ಮಸುಕಾಗ್ತವೆ. ಈ ಮಸುಕಾದ ಕಣ್ಣುಗಳಲ್ಲಿ ಪ್ರಕಾಶಮಾನವಾಗಬೇಕಾದರೆ ಭಯ, ಸಂಶಯಗಳ ಬದಲಾಗಿ ಹೊಸ ಕನಸನ್ನು ನಮ್ಮ ಕಣ್ಣುಗಳ ಮೂಲಕ ಕಾಣಬೇಕಾಗಿದೆ. ಮುಂದಿನದು, ಕೊಟ್ಟಿರುವಂತಹ ಪ್ರಶ್ನೆಗಳನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ? ಉತ್ತರ, ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ಹೊಂದಿರಬೇಕೆಂದು ಹಾಗೂ ಮನದಲ್ಲಿ ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯಾದಂತಹ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪವನ್ನು ಕೈಗೊಳ್ಳಬೇಕು. ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ನಮ್ಮ ಬಲ ವರ್ಧಿಸುತ್ತದೆ. ಆದ್ದರಿಂದ ಐಕ್ಯತೆಯಿಂದ ಇರುವ ಸಂಕಲ್ಪವನ್ನು ನಾವು ಕೈಗೊಳ್ಳಬೇಕು. ಭಯ ಮತ್ತು ಅನುಮಾನವನ್ನು ಆವರಿಸಿರುವಂತಹ ಸಮಾಜವನ್ನು ದೃಢತೆಯನ್ನು, ನಿಷ್ಠೆಯನ್ನು ತುಂಬುವುದರ ಮೂಲಕ ಹೋಗಲಾಡಿಸಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವಂತಹ ಸಂಕಲ್ಪವನ್ನು ನಾವು ಕೈಗೊಳ್ಳಬೇಕು. ಇವೆಲ್ಲವನ್ನು ನಾವು ಸಾಧಿಸಲು ಪ್ರೀತಿ ಎಂಬ ಹಣತೆಯನ್ನು ಹಚ್ಚಿ ಭಯವೆಂಬಂತಹ, ಅವಿಶ್ವಾಸವೆಂಬ ಕತ್ತಲೆಯನ್ನು ದೂರ ಮಾಡುವಂತಹ ದೃಢ ಸಂಕಲ್ಪವನ್ನು ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ. ಮುಂದಿನದು, ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವಿಸಿದರೂ ಕೂಡ ಆತ್ಮವಿಶ್ವಾಸದಿಂದ ಅದನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಹೊಂದಬೇಕು.
ಯಾವುದೇ ಕಾರ್ಯವನ್ನು ಸಂಕಲ್ಪನಿಷ್ಠೆಯಿಂದ ಅನುಷ್ಠಾನಗೊಳಿಸಿದರೂ ಅದರಲ್ಲಿ ಯಶಸ್ಸು ಲಭಿಸ್ತದೆ. ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಅನುಷ್ಠಾನಗೊಳಿಸಿದರೆ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ. ದೃಢ ಸಂಕಲ್ಪದಿಂದ ಅನುಷ್ಠಾನಗೊಳಿಸುವುದರೊಂದಿಗೆ ನಾವು ಯಶಸ್ಸನ್ನು ಕಾಣಬಹುದು ಅಂತ ಹೇಳ್ಬಿಟ್ಟು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ಇಲ್ಲಿ ವಿವರಿಸ್ತಾರೆ. ಮುಂದಿನದು ಸಂದರ್ಭಾನುಸಾರ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ. ಹಣತೆಯ ಹಚ್ಚೋಣ ಅನ್ನುವಂಥದ್ದು ಈ ಒಂದು ವಾಕ್ಯದ ಆಯ್ಕೆಯನ್ನು ನೋಡೋದಾದರೆ ಈ ವಾಕ್ಯವನ್ನು ಡಾಕ್ಟರ್ GS ಶಿವರುದ್ರಪ್ಪನವರು ರಚಿಸಿರುವಂತಹ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಇದನ್ನು ಎದೆ ತುಂಬಿ ಹಾಡಿದನು ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ ನೋಡೋದಾದರೆ ನೋವು, ಭಿನ್ನಾಭಿಪ್ರಾಯ, ವೈಮನಸ್ಸು ಎಂಬ ಕತ್ತಲೆ ಇದ್ದಾಗ ಪ್ರೀತಿ ಎಂಬ ಹಣತೆಯನ್ನು ಹಚ್ಚಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಕವಿಯು ಸುತ್ತಲೂ ಕತ್ತಲು ಕವಿದಾಗ ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ಎಂದು ಕವಿ ಕರೆ ಕೊಡ್ತಾರೆ. ಪ್ರೀತಿಯಿಂದ ನಾವು ಏನು ಬೇಕಾದರೂ ಗೆಲ್ಲಬಹುದು ಎಂಬ ಸತ್ಯತೆಯನ್ನು ಹಾಗೂ ಪ್ರೀತಿಯ ಮಹತ್ವವನ್ನು ಇಲ್ಲಿ ಕವಿ ಹೇಳಿದ್ದಾರೆ. ಮುಂಗಾರಿನ ಮಳೆಯಾಗೋಣ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ನದಿಯ ಜಲಗಳು ಬತ್ತಿದಾಗ ಅದು ಕಲುಷಿತಗೊಳ್ಳುತ್ತದೆ. ಆಗ ಆಗಬೇಕಾಗಿರೋದರ ಬಗ್ಗೆ ಕವಿ ಹೇಳ್ತಾ ಈ ಮೇಲಿನ ವಾಕ್ಯವನ್ನು ಬರೆದಿದ್ದಾರೆ. ನದಿಗಳ ಜಲಾಶಯಗಳ ನೀರೆಲ್ಲವೂ ಮಲಿನವಾಗಿದೆ. ಅದನ್ನು ಸ್ವಚ್ಛ ಮಾಡುವ ಕೆಲಸವನ್ನು ಕೈಗೊಳ್ಳಬೇಕು. ಮುಂಗಾರಿನ ಮಳೆ ಭೂಮಿಗೆ, ಗಿಡ ಮರ ಬಳ್ಳಿಗಳಿಗೆ, ಜೀವಜಂತುಗಳಿಗೆಲ್ಲ ಚೈತನ್ಯವನ್ನು ಕೊಡುವ ಹಾಗೆ ಮಲಿನವಾದಂತಹ ಜಲಕ್ಕೆ ಹೊಸ ಚೈತನ್ಯವನ್ನು ಕೊಡುವ, ಶುದ್ಧಗೊಳಿಸುವ ಕಾರ್ಯವನ್ನು ಮಾಡೋಣ ಎಂದು ಕೈಗೊಳ್ಳಬೇಕಾದಂತಹ ಸಂಕಲ್ಪವನ್ನು ಕವಿ ಸೂಚಿಸ್ತಾರೆ. ಸ್ವಾರಸ್ಯವನ್ನು ನೋಡೋದಾದರೆ ಕಲುಷಿತಗೊಳ್ಳುವುದು ಎಂದರೆ ಭಿನ್ನಾಭಿಪ್ರಾಯ ಬರುವುದು ಅಥವಾ ವೈಮನಸ್ಸಿನಿಂದ ಮನಸ್ಸು ಮಲಿನವಾದಂತೆ ಅದನ್ನು ನಾವು ಶುದ್ಧಗೊಳಿಸಬೇಕು. ಮುಂದಿನದು ಹೊಸ ಭರವಸೆಗಳ ಕಟ್ಟೋಣ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಜೀವನದಲ್ಲಿ ಸಂಕಲ್ಪವನ್ನು ಅನುಷ್ಠಾನಕ್ಕೆ ತರಲು ನಾವು ಮಾಡಬೇಕಾದಂತಹ ಕರ್ತವ್ಯಗಳ ಬಗ್ಗೆ ಇಲ್ಲಿ ವಿವರಿಸಲಾಗುತ್ತೆ. ಕಡುಬಡವರ ತುಳಿತಕ್ಕೆ ಒಳಗಾದಂತಹವರು ಮುಂತಾದವರನ್ನು ಕೈ ಹಿಡಿದು ಮೇಲಕ್ಕೆತ್ತಬೇಕು. ಅವರಿಗೆ ಸಹಾಯ ಮಾಡಿ ಸಮಾಜದಲ್ಲಿ ತಲೆ ಎತ್ತಿ ಬಾಳುವಂತೆ ಮಾಡಬೇಕು. ಅಲ್ಲದೆ ಮುಂದೆ ಎಲ್ಲ ಸಹಾಯ ಸಹಕಾರಗಳು ಕೂಡ ದೊರೀತವೆ. ಉಳಿದವರಂತೆ ಬದುಕುವ ಆಕಾಶ ಅವರಿಗೆ ಲಭಿಸ್ತದೆ ಎನ್ನುವಂತಹ ಭರವಸೆಗಳನ್ನು ಅವರಲ್ಲಿ ಮೂಡಿಸಬೇಕು ಎಂದು ಕವಿ ಸಮಾಜದ ಸುಧಾರಣೆಯ ಹಾಗೂ ಸಮಾನತೆಯ ಕಾರ್ಯದಲ್ಲಿ ತೊಡಗುವಂತಹ ಸಂಕಲ್ಪವನ್ನು ಕೈಗೊಳ್ಳಬೇಕು ಅಂತ ಅವರು ನಿರ್ದೇಶಿಸ್ತಾರೆ. ಸ್ವಾರಸ್ಯವನ್ನು ನೋಡೋದಾದರೆ ಹೊಸ ಭರವಸೆಗಳು ಜೀವನದಲ್ಲಿ ಮೂಡಿದಾಗ ನಾವು ಮತ್ತೆ ಕೆಳಗೆ ಬೀಳದಂತೆ ಭರವಸೆ ಎಂಬ ಚೈತನ್ಯವನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ಕವಿ ಹೇಳ್ತಾರೆ. ಮುಂದಿನದು ಹೊಸ ಎಚ್ಚರದೊಳು ಬದುಕೋಣ ಅನ್ನುವಂಥದ್ದು ಮುಂದಿನ ಬದುಕಿನ ಬಗೆಗೆ ಕೈಗೊಳ್ಳಬೇಕಾದಂತಹ ಸಂಕಲ್ಪವನ್ನು ಇಲ್ಲಿ ಸೂಚಿಸ್ತಾರೆ. ಮತ ಎನ್ನುವುದರ ಅರ್ಥದ ದುರ್ಬಳಕೆಯಿಂದ ಮೇಲು ಕೀಳು ಎನ್ನುವಂತಹ ಅಂತರ್ವರ್ಗ ಕಲಹ ಹೆಚ್ಚಾಗುತ್ತಿದೆ. ಮತವೆಂದರೆ ಅದೊಂದು ದುರ್ಬಳಕೆಯಿಂದ ಮೇಲು ಕೀಳು ಎನ್ನುವಂತಹ ಅಂತರ್ವರ್ಗ ಕಲಹ ಹೆಚ್ಚಾಗ್ತಿದೆ. ಮತ ಎಂದರೆ ಅದೊಂದು ತತ್ವ, ಅಭಿಪ್ರಾಯ, ಮಾರ್ಗದರ್ಶಕ, ಒಂದು ಹೊಸ ಹಾದಿ ಎಂದು ತಿಳಿದುಕೊಂಡು ಸಹಜೀವನ ಮಾಡಬೇಕು. ಈ ದೃಷ್ಟಿಯನ್ನು ಬಳಸಿಕೊಂಡು ಜಗಳವಿಲ್ಲದೆ ಅನ್ಯೋನ್ಯತೆಯಿಂದ ಬದುಕುವ ನಿರ್ಧಾರವನ್ನು ತಾಳೋಣ ಅಂತ ಹೇಳ್ಬಿಟ್ಟು ಕವಿ ಹೇಳ್ತಾರೆ. ಸ್ವಾರಸ್ಯವನ್ನು ನೋಡೋದಾದರೆ ಸಂಘರ್ಷವಿಲ್ಲದೆ ಸಾಮರಸ್ಯದಿಂದ ಬದುಕುವಂತಹ ದಾರಿಯನ್ನು ಇಲ್ಲಿ ಕವಿ ತೋರಿಸಿದ್ದಾರೆ. ಮುಂದಿನದು ಕೆಳಗಿನ ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದವನ್ನು ತುಂಬಿರಿ ಅಂತ ಇದೆ. ಮೊದಲನೇದು ಸಂಕಲ್ಪ ಗೀತೆ ಪದ್ಯವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಉತ್ತರ ಎದೆ ತುಂಬಿ ಹಾಡಿದೆನು. ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಶ್ ಹಚ್ಚೋಣ ಅಂತ ಇದೆ. ಪ್ರೀತಿಯ ಹಣತೆಯನ್ನು ಹಚ್ಚೋಣ. ಬಿದ್ದುದನ್ನು ಮೇಲೆ ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ನಾಳಿನ ಕನಸನ್ನು ಡ್ಯಾಶ್ನಲ್ಲಿ ಬಿತ್ತೋಣ ಅಂತ ಇದೆ. ಕಂದಿದ ಕಣ್ಣಿನಲ್ಲಿ ಬಿತ್ತೋಣ ಅಂತ.
ಹಾಗೆ ಮುಂದಿನದು ಜಿ ಎಸ್ ಶಿವರುದ್ರಪ್ಪನವರು ಡ್ಯಾಶಲ್ಲಿ ಸಮಾವೇಶಗೊಂಡಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತ. ಇವರು ದಾವಣಗೆರೆಯಲ್ಲಿ ಸಮಾವೇಶಗೊಂಡಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ರು. ಮುಂದಿನದು ಭಾಷಾ ಚಟುವಟಿಕೆಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಪದಗಳ ಧಾತುಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ನಿಲ್ಲಿಸು ಅನ್ನುವಂಥದ್ದಕ್ಕೆ ನಿಲ್ಲು, ನಡೆಸು ಅನ್ನುವಂಥದ್ದಕ್ಕೆ ನಡೆ, ಹಚ್ಚುವುದು ಅನ್ನುವಂಥದ್ದಕ್ಕೆ ಹಚ್ಚು, ಮುಟ್ಟೋಣ ಅನ್ನುವಂಥದ್ದಕ್ಕೆ ಮುಟ್ಟು, ಕಟ್ಟುವುದು ಅನ್ನುವಂಥದ್ದಕ್ಕೆ ಕಟ್ಟು, ಆಗೋಣ ಎಂಬುದಕ್ಕೆ ಆಗು ಅನ್ನುವಂಥದ್ದು. ಹಾಗೆ ಕೊಟ್ಟಿರುವಂತಹ ಪದಗಳಲ್ಲಿರುವಂತಹ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಕ್ಕೆ ಕೇಳಿರುವಂಥದ್ದು. ಪ್ರೀತಿಯ ಅಂತ ಇದೆ. ಇದನ್ನು ಬಿಡಿಸಿ ಬರೆದಾಗ ಪ್ರೀತಿ ಪ್ಲಸ್ ಅ ಪ್ರೀತಿಯ ಅಂದರೆ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗುತ್ತೆ. ಹಾಗೆ ಬಿರುಗಾಳಿಗೆ ಗೆ ಅನ್ನುವಂತಹ ಒಂದು ಪ್ರಕೃತಿ ಪ್ರತ್ಯಯ ಬಂದಿರೋದ್ರಿಂದ ಇದಕ್ಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಕೆ ಅಂತ ಇದೆ, ಜಲಕ್ಕೆ ಅನ್ನುವಂಥದ್ರಲ್ಲೂ ಕೂಡ ಅಷ್ಟೇ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗುತ್ತೆ. ಬಿದ್ದುದನ್ನು, ಬಿದ್ದುದು ಪ್ಲಸ್ ಅನ್ನು ಬಿದ್ದುದನ್ನು, ಇದು ಏನು ಇದು ಕೂಡ ಅನ್ನುವಂಥದ್ದು ಬಂದಿರೋದ್ರಿಂದ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಭರವಸೆಗಳ ಅಂತ ಇದೆ, ಇಲ್ಲಿ ಕೂಡ ಅಷ್ಟೇ ಕೊನೆಯಲ್ಲಿ ಭರವಸೆ ಪ್ಲಸ್ಗಳ ಅನ್ನುವಂಥದ್ರಲ್ಲಿ ಆ ಸ್ವರ ಬರೋದರಿಂದ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗುತ್ತೆ. ಮುಂದಿರುವಂಥದ್ದು ಕೊಟ್ಟಿರುವ ಪದಗಳಿರುವ ವಿಭಕ್ತಿಯನ್ನು ಗುರುತಿಸಿ ಬರೆಯಿರಿ ಅಂತ ಇದ್ದಾರೆ. ಇಲ್ಲಿ ಕೂಡ ಅಷ್ಟೇ, ಅದು ಮೇಲಿನದು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಆದರೆ ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ನಿಮ್ಗೆ ಈಗಾಗಲೇ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಗೊತ್ತಿರ್ಬೋದು. ಅದು ಪ್ರಥಮಂ, ದ್ವಿತೀಯ ಅಂ, ತೃತೀಯ ಇಂ, ಇಂದಂ ಇಂದೆ, ಚತುರ್ಥಿಗೆ ಕೆ ಅಕ್ಕೆ ಆಗುತ್ತೆ, ಪಂಚಮಿ ಅತ್ತಣಿಂ ಅತ್ತಣಿಂದಂ, ಹಾಗೆ ಷಷ್ಠಿ ಅ, ಸಪ್ತಮಿ ಒಳ್ಳನ್ನುವಂತಹದ್ದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ. ಇಲ್ಲಿ ಸಂಶಯದೋಳ್ ಒಳ್ಳನ್ನುವಂತಹದ್ದು ಬಂದಿರೋದ್ರಿಂದ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ಜಲದ ಪ್ಲಸ್ ಇಂ ಅಂತ ಅಂದಾಗ ಹಿಂ ಅನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಮರದತ್ತಣಿಂ ಅತ್ತಣಿಂ ಅಂತ ಬಂದಿರೋದ್ರಿಂದ ಇದು ಪಂಚವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ರಾಯಂಗೆ ಅಂತ ಇದೆ, ರಾಯಂ ಪ್ಲಸ್ ಗೆ ರಾಯಂಗೆ, ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಕೊಟ್ಟಿರುವಂತಹ ಧಾತುಗಳಿಗೆ ವಿದ್ಯಾರ್ಥಕ, ನಿಷೇಧಾರ್ಥಕ ಹಾಗೆ ಸಂಭವನಾರ್ಥಕ ರೂಪಗಳನ್ನು ಬರೆಯಿರಿ ಅಂತ ಇದೆ. ಮೊದಲನೇದು ಹಾಡು ಅನ್ನುವಂಥದ್ದು. ಹಾಡು ಅನ್ನುವಂಥದ್ದು ಪದಕ್ಕೆ ವಿದ್ಯಾರ್ಥಕ ಹಾಡಲಿ, ನಿಷೇಧಾರ್ಥಕ ಹಾಡನು ಅಂದರೆ ಕ್ರಿಯೆ ನಡೆಯುವುದಿಲ್ಲ ಅಂತ ಸೂಚಿಸ್ತಾ ಇದ್ದರೆ ಅದು ನಿಷೇಧಾರ್ಥಕ ಆಗುತ್ತೆ, ಅದು ಹಾಡನು ಆಗುತ್ತೆ. ಸಂಭವನಾರ್ಥಕ ಮುಂದೆ ನಡೆಯಬೇಕಾಗಿರುವಂಥದ್ದು ಹಾಡಿಯಾನು, ಸಂಭವಿಸ್ಬೋದು ಅಥವಾ ಅದು ಸಂಭವಿಸ್ತಾ ಇರಬಹುದು. ನೋಡು ಅನ್ನುವಂಥದ್ರಲ್ಲಿ ವಿದ್ಯಾರ್ಥಕ, ನೋಡಲಿ ಅಂತ ಆದರೆ ನಿಷೇಧಾರ್ಥಕ ನೋಡನು, ಸಂಭವನಾರ್ಥಕ ನೋಡಿಯಾನು. ಹಾಗೆ ಕಟ್ಟು ಅನ್ನುವಂಥದ್ದಕ್ಕೆ ವಿದ್ಯಾರ್ಥಕ ಕಟ್ಟಲಿ, ನಿಷೇಧಾರ್ಥಕ ಕಟ್ಟನು, ಸಂಭವನಾರ್ಥಕ ಕಟ್ಟಿಯಾನು. ಕೇಳು ಅನ್ನುವಂಥದ್ದಕ್ಕೆ ವಿದ್ಯಾರ್ಥಕ ಕೇಳಲಿ, ನಿಷೇಧಾರ್ಥಕ ಕೇಳನು, ಸಂಭವನಾರ್ಥಕ ಕೇಳಿಯಾನು ಅನ್ನುವಂಥದ್ದು. ಹಾಗೆ ಓಡು ಅನ್ನುವಂಥದ್ದಕ್ಕೆ ವಿದ್ಯಾರ್ಥಕ ಓಡಲಿ, ನಿಷೇಧಾರ್ಥಕ ಓಡನು, ಸಂಭವನಾರ್ಥಕ ಓಡಿಯಾನು. ಹಾಗೆ ಓದು ಅನ್ನುವಂಥದ್ದಕ್ಕೆ ವಿದ್ಯಾರ್ಥಕ ಓದಲಿ, ನಿಷೇಧಾರ್ಥಕ ಓದನು, ಸಂಭವನಾರ್ಥಕ ಓದಿಯಾನು. ಬರೆ ಅನ್ನುವಂಥದ್ದಕ್ಕೆ ವಿದ್ಯಾರ್ಥಕ ಬರೆಯಲಿ, ನಿಷೇಧಾರ್ಥಕ ಬರೆಯನು, ಸಂಭವನಾರ್ಥಕ ಬರೆದಾನು ಅನ್ನುವಂಥದ್ದು. ಇಷ್ಟು ಸಂಕಲ್ಪ ಗೀತೆ ಪದ್ಯಕ್ಕೆ ಸಂಬಂಧಿಸಿದಂಥ ವ್ಯಾಕರಣ ಸಹಿತ ಪ್ರಶ್ನೋತ್ತರಗಳಾಗಿತ್ತು. ಇನ್ನು ಮುಂದಿನ ಒಂದು ಗದ್ಯ ಮತ್ತು ಪದ್ಯದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.